ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ CM ಶಂಕರ್. ಈಗ ನಾನು ಮೈಸೂರಿನಲ್ಲಿದ್ದೀನಿ. ಮೈಸೂರಿಗೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ನಾಡ ಹಬ್ಬ ವಿಶ್ವವಿಖ್ಯಾತ ದಸರಾ ಹಬ್ಬವು ಈಗಾಗಲೇ ಕಳೆದ 4 ದಿವಸಗಳಿಂದ ಚಾಲನೆಗೊಂಡಿದೆ. ಅದರಂತೆ ನಾನು ಈಗ ಮೈಸೂರಲ್ಲಿ ಬಂದಿದ್ದೇನೆ. ವಿದ್ಯುತ್ ದೀಪಾಲಂಕಾರಗಳ ಯಾವ ರೀತಿ ಬೆಳಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೇನೆ. ಈಗ ಇದು ಮೈಸೂರು ಪ್ರವೇಶಕ್ಕೆ ಮುನ್ನ ಆರಂಭ. ಇದು ಏನೋ ನಾವು ಬೆಂಗಳೂರಿಂದ ಮೈಸೂರಿಗೆ ಬರಬೇಕಾದಾಗ ಇಲ್ಲಿ ವಿದ್ಯುತ್ ದೀಪಾಲಂಕಾರಗಳು ಇರುವುದು ನೋಡ್ಬೋದು. ನೀವು ನೋಡಿ ಯಾವ ರೀತಿ ತುಂಬ ಅಚ್ಚುಕಟ್ಟಾಗಿ ಅತ್ಯದ್ಭುತವಾಗಿ ಮಾಡಿದ್ದಾರೆ. ದಸರಾ 2024 ಈ ಒಂದು ಅದ್ಧೂರಿ ಏನು ವಿದ್ಯುತ್ ದೀಪಾಲಂಕಾರ. ಈಗ ನಾನು ಮೈಸೂರು ಪ್ರವೇಶ ಮಾಡಿದ್ದೀನಿ. ಈಗ ವಿದ್ಯುತ್ ದೀಪಾಲಂಕಾರ ಯಾವ ರೀತಿ ರಾರಾಜಿಸ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಒಂದು ವಿದ್ಯುತ್ ದೀಪಾಲಂಕಾರ ಮೈಸೂರಿನ ಸ್ಥಳೀಯರ ಹೇಳಿಕೆಯಂತೆ ಸುಮಾರು 50 ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಗೊಂಡಿದೆ ಅಂತ ಹೇಳುತ್ತಾ ಇದ್ದಾರೆ. ಈಗ ನೋಡೋಣ. ಈಗ ನಾನು ಮೈಸೂರಿಗೆ ಈಗ ಪ್ರವೇಶ ಮಾಡ್ತಾ ಇದ್ದೀನಿ. ಮೈಸೂರು ದಸರಾ 2024 ಸ್ವಾಗತ. ಜೊತೆಗೆ ನನ್ನ ಒಂದು ಚಾನಲ್ ನೋಡ್ತಾರ ನಿಮ್ಮೆಲ್ಲರಿಗೂ ಕೂಡ ನಾನು ಮೈಸೂರು ದಸರಾಗೆ ಸ್ವಾಗತನ ಬಯಸ್ತಾ ಇದ್ದೀನಿ. ಅದ್ದೂರಿ ದೀಪಾಲಂಕಾರ ಮಿರಿ ಮಿಂಚ್ತಾ ಇದೆ. ಜೊತೆಗೆ ಕಣ್ಣು ತುಂಬಿಕೊಳ್ಬೋದು. ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು ಆ ರೀತಿಯಾಗಿ ಏನು ಈ ವಿದ್ಯುತ್ ದೀಪಾಲಂಕಾರ ಇಲ್ಲಿ ರಾರಾಜಿಸ್ತಾ ಇದೆ. ನೋಡೋಣ. ಈಗ ಮೈಸೂರಿನ ಪ್ರಮುಖ ಬೀದಿಗಳತ್ತ ನಾನು ಗಮನ ಹರಿಸೋಣ. ಅಂದರೆ ಗಮನ ಹರಿಸೋದಲ್ಲ, ಈಗ ಪ್ರಮುಖ ಬೀದಿಗಳ ಮುಂದೆ ಹೋಗ್ತೀನಿ. ಈಗ ಮೈಸೂರು 7 ಕಿಲೋಮೀಟ್ರ್ ಅಂತರದಲ್ಲಿದೆ. ನೋಡ್ಬೋದು ನೀವು. ನಾನೀಗ ಮೈಸೂರು ಪ್ರವೇಶ ಮಾಡ್ತಾ ಇದ್ದೀನಿ. 7 ಕಿಲೋಮೀಟ್ರ್ ಅಂತರ ಇದೆ. 7 ಕಿಲೋಮೀಟ್ರ್ ಅಂತರದಿಂದಲೇ ಏನು ವಿದ್ಯುತ್ ದೀಪಾಲಂಕಾರ ಇದೆ ನೋಡಬಹುದು. ಹೋಗ್ತಾ ಇದ್ದೀನಿ. ಕಣ್ಮನ ಸೆಳೆಯುವಂಥ ವಿದ್ಯುತ್ ದೀಪಾಲಂಕಾರ. ಮೈಸೂರಲ್ಲಂತೂ ಕಾಲಿಡಿಯೋದು ಕೂಡ ಆಗ್ತಲ್ಲ, ಅಷ್ಟರ ಮಟ್ಟಿಗೆ ಒಂದು ಸಂಚಾರಿ ದಟ್ಟಣೆ ಕೂಡ ತಲೆದೋರಿದೆ. ಜೊತೆಗೆ ಈ ಒಂದು ಸಂಚಾರಿ ದಟ್ಟಣೆಯನ್ನು ನಿವಾರಣೆ ಮಾಡೋದಕ್ಕೆ ನಮ್ಮ ಆರಕ್ಷಕ ಮಿತ್ರರಿಗೆ ತುಂಬ ಕಷ್ಟ ಆಗ್ತಾಯಿದೆ. ನೋಡ್ಬೋದು ನೀವು. ಈಗ 7 ಕಿಲೋಮೀಟ್ರ್ ಅಂತರದಲ್ಲಿರುವಂಥ ಮೈಸೂರನ್ನ ಪ್ರವೇಶ ಮಾಡಿದ್ವಿ. ಈಗ ಪ್ರಥಮ ಬಾರಿಗೆ ಮುಖ್ಯ ರಸ್ತೆಯಲ್ಲಿ ಈಗ ನೋಡ್ತಾ ಇದ್ದೇನೆ. ನೋಡಿ ಸಂಚಾರಿ ನಿರೀಕ್ಷಕರು ಯಾವ ರೀತಿ ನೋಡಿ. ಇದು ಮೈಸೂರಿನ ಮುಖ್ಯ ದ್ವಾರ. ಈಗ ನಾವು ಹೋಗ್ತಾ ಇದ್ದೀವಿ. ತುಂಬ ಅತ್ಯದ್ಭುತವಾಗಿದೆ. ಜೊತೆಗೆ ಕಣ್ಮನ ಸೆಳ್ಕೊಳ್ಳೋದಕ್ಕೆ ದೇಶ ವಿದೇಶಗಳಿಂದಲೂ ಸಹ ಪ್ರವಾಸಿಗರು ಬಂದಿದ್ದಾರೆ. ಇದರ ಬೆನ್ನಲ್ಲೇ ನಮ್ಮ ರಾಜ್ಯದಿಂದಲೂ ಕೂಡ ಪ್ರವಾಸಿಗರು ಕಿಕ್ಕಿರಿದು ಬಂದಿದ್ದಾರೆ. ಇದು ಮೈಸೂರಿನ ಪ್ರಮುಖ ಬೀದಿ. ಅಂದರೆ ನಾವು ಮೈಸೂರು ಪ್ರವೇಶಕ್ಕೆ ಹೋಗ್ತಾ ಇದ್ದಾರಲ್ಲ, ಈಗ ಮೈಸೂರಲ್ಲಂತೂ ಸಂಚಾರಿ ಪೊಲೀಸರಿಗೆ ತೀವ್ರ ತಲೆನೋವು ಶುರುವಾಗಿದೆ. ಯಾಕಂದರೆ ಒಂದು ಕಡೆ ಗಣ್ಯರು ಆಗಮಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಪ್ರವಾಸಿಗರು. ಜೊತೆಗೆ ಎಲ್ಲರೂ ಕೂಡ ನಾವು ಮೈಸೂರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಮಗೆ ಕೆಲವೊಂದು ಕಾಲ ಸಂಚಾರ ದಟ್ಟಣೆ ಕೂಡ ಇಲ್ಲಿ ಎದುರಾಗಿತ್ತು. ನೋಡ್ಬೋದು ನೀವು ಮೈಸೂರು. ಸುಮಾರು 7 ಕಿಲೋಮೀಟರ್ಗಳು ನಾನು ನಡೀತಾ ಇದ್ದೇನೆ. ಯಾಕಂದರೆ 7 ಕಿಲೋಮೀಟರ್ಗಳು ಯಾಕೆ ನಡೀತಾ ಇದ್ದೀನಿ ಅಂದರೆ, ಮೈಸೂರು ಯಾವ ರೀತಿ ಕಂಗೊಳಿಸ್ತಾ ಇದೆ ಅನ್ನೋದಕ್ಕೆ ನಾನು ಬಸ್ನಲ್ಲಿ ಇಳಿದು ಮೈಸೂರು ಪ್ರವೇಶಕ್ಕೆ ಹೋಗೋ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು. ಇದು ಒಂದು ನಮ್ಮ ಮೈಸೂರಿನ ಸಮಗ್ರ ಚಿತ್ರಣ. ನೋಡಿ ಯಾವ ರೀತಿ ಇದೆ ಮೈಸೂರಿನ ಸಮಗ್ರ ಚಿತ್ರಣ. ಬರೀ ಇದು ಇಷ್ಟೇ ಅಲ್ಲ, ಇನ್ನೂ ಪ್ರಮುಖ ಋತುಗಳಿಗೆ ಹೋಗೋಣ. ಈಗ ಬರೀ ಇಷ್ಟಕ್ಕೆ ಹೋದರೆ ಏನು ನಮಗೆ ಚಿತ್ರಣ ಲಭಿಸಲ್ಲ. ಈಗ ಮುಖ್ಯವಾದ ಋತುಗಳಿಗೆ ಹೋಗೋಣ. ಈಗ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂದರೆ, ನಮಗೆ ಮೈಸೂರಲ್ಲಿ ಎಲ್ಲೂ ಕೂಡ ರೂಮ್ ಸಿಗ್ತಾ ಇಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಮೈಸೂರಲ್ಲಿ ಎಲ್ಲ ಕಡೆನೂ ಕೊಠಡಿಗಳು ಈಗಾಗಲೇ ಬುಕ್ ಆಗಿದೆ. ಅಂದರೆ ಏನು ಮುಂಗಡವಾಗಿ ಕಾಯ್ದಿರಿಸಿದ್ದಾರೆ. ನೋಡಿ ಇದು ಪ್ರಮುಖವಾದ, ಇನ್ನೂ ಹೋಗ್ತಾನೇ ಇದ್ದೀವಿ, ಪ್ರಮುಖವಾದ ರಸ್ತೆ. ಆದಿ ಬೀದಿನಲ್ಲಿ ವಿಡಿಯೋ ಮಾಡೋರು ಜಾಸ್ತಿ ಆಗಿದ್ದಾರೆ, ಫೋಟೋ ತೆಗೆದುಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಜೊತೆಗೆ ಸೆಲ್ಫಿ ತಗೊಳ್ಳೋರು ಕೂಡ ಮೈಸೂರಲ್ಲಿ ಈಗ ಜಾಸ್ತಿ ಆಗಿದ್ದಾರೆ.
ಮೈಸೂರಲ್ಲಿ ಉರ್ದು ಕವಿಗೋಷ್ಠಿ ಕೂಡ ಸಹ ಆಯೋಜನೆ ಮಾಡಿದ್ದಾರೆ. ನೋಡ್ಬೋದು ಎಂಟ್ರಿ ಫ್ರೀ ಆಫ್ಟರ್ 9 PM ಅಂತ ಹಾಕಿದ್ದಾರೆ. ಅಂದರೆ 9 ಗಂಟೆ ಮೇಲೆ ಎಲ್ರಿಗೂ ಉಚಿತ ಪ್ರವೇಶ ಅಂತ ಹಾಕಿದ್ದಾರೆ. ಈಗ ಅಲ್ಲೂ ನಾನಿರೋ ಜಾಗದಿಂದ ಮೈಸೂರು ನಗರಕ್ಕೆ ಪ್ರವೇಶ ಮಾಡಬೇಕಾದಾಗ ಆಟೋದವ್ರನ್ನೂ ಕೇಳಿದ್ರೆ 200 ರೂಪಾಯಿ ಕೇಳಿದರು, ಯಾಕಂದರೆ ರಾತ್ರಿ ಆಗಿದೆ ಅಂತ ಹೇಳಿದರು. ಕೊನೆಗೆ ಅಲ್ಲಿ ಯಾರೋ ಒಬ್ಬ ಇದ್ದಂಥ ಮಹನೀಯ ಬಂದು 100 ರೂಪಾಯಿ ಕೊಡಿ ಸರ್ ಸಾಕು, ನಿಮಗೆ ಮೈಸೂರು ನಗರ ಅಂದರೆ ಬಸ್ ನಿಲ್ದಾಣಕ್ಕೆ ಬಿಡ್ತೀನಿ ಅಂತ ಹೇಳಿದರು. ಆದರೂ ನೋಡೋಣ, ನಾನು ಆಟೋದಲ್ಲಿ ಹೋಗಲಿಲ್ಲ. ಕಾರಣ ಏನಪ್ಪ ಅಂದರೆ ಇಲ್ಲಿ ವಿದ್ಯುತ್ ದೀಪಾಲಂಕಾರ ಇದೆಯಲ್ಲ, ಇದನ್ನು ನೋಡೋಣ ಅಂತ ಏನು 7 ಕಿಲೋಮೀಟ್ರ್ ಇದೆಯಲ್ಲ, 7 ಕಿಲೋಮೀಟ್ರನ್ನು ಕೂಡ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು 7 ಕಿಲೋಮೀಟ್ರು ನಾನು ಬಸ್ ಸ್ಟ್ಯಾಂಡ್ಗೆ ಅಂದರೆ ಬಸ್ ನಿಲ್ದಾಣಕ್ಕೆ ಹೋಗಿದ್ದೀನಿ. ಮೈಸೂರಿನಲ್ಲಿ ಮೂಡಿ ಬಂದಂಥ ಬಾನಾಂಗಳದಲ್ಲಿ ಏನೋ ಒಂದು ಚಿತ್ತಾಕಾರದ ದೀಪಾಲಂಕಾರ, ಚಿತ್ತಾಕಾರವಾದ ದೀಪಾಲಂಕಾರಗಳು ಅಂದರೆ ನೋಡಿ ಯಾವ ರೀತಿ ಮೂಡ್ತಾ ಇದ್ದಾವೆ. ನಮ್ಮ ಆಕಾಶ ಅಂದರೆ ಆಕಾಶದಲ್ಲಿರುವಂಥ ಗ್ರಹಗಳು 9 ಗ್ರಹಗಳಿದೆಯಲ್ಲ, 9 ಗ್ರಹಗಳನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಭೂಮಂಡಲ ನೋಡಿ ಎಷ್ಟು ಚಿತ್ತಾಕಾರವಾಗಿ ಮೂಡಿಬಂದಿದೆ ಅಂದರೆ ಆಕಾಶ. ನಾವು 8, 9ನೇ ತರಗತಿಯಲ್ಲಿ ಓದಿದಂಥ ಒಂದು ಆಕಾಶ ಕಾಯಗಳು ಇವು. ಮೈಸೂರಲ್ಲಿ ಮೂಡಿಬರುವಂಥ ಏನು ಒಂದು ಚಿತ್ತಾಕಾರದ ದೀಪಾಲಂಕಾರ ಇದು. ನಿಜಕ್ಕೂ ಒಂದು ಆಶ್ಚರ್ಯಕರವಾದ ರೀತಿ. ನನಗೆ ಇದೇ ನಾನು ಪ್ರಪ್ರಥಮ ಬಾರಿಗೆ ಮೈಸೂರಿಗೆ ಆಗಮಿಸಿರೋದು. ಎಷ್ಟು ಚಿತ್ತಾಕಾರವಾಗಿ ಮೂಡಿಬಂದಿದೆ ಅಂದರೆ ಅಷ್ಟೇ ಒಂದು ವಿಭಿನ್ನವಾಗಿದೆ. ನಾವೆಲ್ಲ ಗಮನಿಸ್ಬೋದು ನೋಡಿ. ಅದರಲ್ಲಿ ನಮ್ಮ ಭೂಗೋಳ ಇದೆಯಲ್ಲ, ಭೂಗೋಳದಲ್ಲಿ ಅದರಲ್ಲಿ ಒಂದು ಭಾರತದ ಒಂದು ನಕ್ಷೆ ಕೂಡ ಮೂಡಿ ಬರ್ತಾ ಇದೆ. ಭೂಗೋಳ, ಅದರಲ್ಲಿ ಭಾರತದ ನಕ್ಷೆ ಯಾವ ರೀತಿ ಕಂಡು ಬರ್ತಾ ಇದೆ ನೋಡಿ. ಇದಿನ್ನೂ ಬರೀ 2 ಕಿಲೋಮೀಟ್ರ್ ಅಷ್ಟೇ ನಾನು ನೋಡ್ತಾ ಇರೋದು. ಇದು ಆಕಾಶಕಾಯಗಳು ಇನ್ನೂ ಬರೀ 2 ಕಿಲೋಮೀಟ್ರ್ ಅಷ್ಟೇ ನಾನು ಹೋಗಿರೋದು. ಇನ್ನೂ 5 ಕಿಲೋಮೀಟ್ರ್ ಇದೆ ನೋಡಿ. ಬರೀ ನಾನು 2 ಕಿಲೋಮೀಟ್ರ್ ಅಷ್ಟೇ ಹೋಗಿರೋದು, ಇನ್ನೂ 5 ಕಿಲೋಮೀಟ್ರ್ ಇದೆ. ಇದನ್ನು ನೋಡ್ತಾ ಇದ್ರೆ ಇಲ್ಲೇ ಕಂಪ್ಲೀಟ್ ಅಂದರೆ ಇದನ್ನೇ ಚಿತ್ರೀಕರಣ ಮಾಡಬೇಕು ಅಂತ ಅನಿಸ್ತಾ ಇದೆ. ಆದರೆ ನೋಡೋಣ, ಈಗ ಸಮಯ ಬಂದು 8:45 ಆಗಿದೆ. ನೋಡೋಣ ನೋಡಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳು ಜೊತೆಗೆ ಅಲ್ಲಿ ನಮ್ಮ ಭಾರತದ ನಕ್ಷೆ, ಅಂದರೆ ಭಾರತದ ನಕ್ಷೆ ಅಲ್ಲ, ಭಾರತದ ಧ್ವಜ, ರಾಷ್ಟ್ರ ಧ್ವಜ ಕೂಡ ನಾವು ನೋಡ್ಬೋದು. ಬಾ ಅತ್ಯದ್ಭುತವಾಗಿದೆ. ಬಾನಂಗಳದಲ್ಲಿ ಮೂಡಿಬರುವಂಥ ಒಂದು ಚಿತ್ತಾಕಾರಗಳು. ಈಗ ನಾನು ಇನ್ನೂ 2 ಕಿಲೋಮೀಟ್ರ್ ಬಂದಿರೋದಷ್ಟೇ, ಇನ್ನೂ 5 ಕಿಲೋಮೀಟ್ರನ್ನ ಕ್ರಮಿಸಬೇಕು, ಹೋಗ್ತಾ ಇದ್ದೀನಿ ನೋಡಿ. ನಮ್ಮ ರಾಷ್ಟ್ರೀಯ ಆಕಾಶದಲ್ಲಿ ಮೂಡಿ ಬಂದಂಥ ಒಂದು ಸೈನಿಕರ ಒಂದು ಭಾವಚಿತ್ರ, ಸೈನಿಕರು, ಯೋಧರು, ಇವರಿಗೆಲ್ಲರಿಗೂ ಕೂಡ ಮೈಸೂರು ಜಿಲ್ಲಾಡಳಿತ ಜೊತೆಗೆ ದಸರಾ ಆಚರಣಾ ಸಮಿತಿಯವರು ಒಂದು ಅದ್ಧೂರಿಯಾದ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ.
ನೋಡೋಣ ಇನ್ನೂ ಯಾವ ರೀತಿ ಇಲ್ಲಿ ಚಿತ್ರಗಳು ಮೂಡಿ ಬರ್ತಾ ಇದೆ ಅನ್ನೋದು. ಈಗ ಮೂಡಿಬಂದಿರೋಂಥ ಒಂದು ಚಿತ್ರ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ, ಇದರ ಚಿತ್ರವನ್ನು ಸಹ ಮೂಡಿಸ್ತಾ ಇದ್ದಾರೆ. ಮೈಸೂರು ದಸರಾ ನೋಡೋದೇ ಒಂದು ಅತ್ಯದ್ಭುತ, ಜೊತೆಗೆ ವಿಶೇಷತೆ. ಅದರಲ್ಲೂ ಕೂಡ ನಾನು ಈ ಬಾರಿ ಅಂದರೆ ಪ್ರಥಮ ಬಾರಿಗೆ ಮೈಸೂರು ದಸರಾಗೆ ಭೇಟಿ ಕೊಟ್ಟಿರೋದು. ನೋಡೋಣ, ನಾನು ಅಧಿಕೃತವಾಗಿ ದಸರಾ ಚಾಲನೆ ಕೊಡ್ತಾರಲ್ಲ, ದಸರಾ ದಿನವೂ ಬಂದು ಇಲ್ಲಿ ಚಿತ್ರೀಕರಣ ಮಾಡ್ತೀನಿ. ಈಗ ನಾನು ಬರೀ ವಿದ್ಯುತ್ ದೀಪಾಲಂಕಾರಕ್ಕೆ ಮಾತ್ರ ಭೇಟಿ ಕೊಟ್ಟಿರೋದು. 9 ದಿವಸಗಳ ಕಾಲ ನಡೆಯುವಂಥ ಈ ಒಂದು ಅದ್ಧೂರಿ ದಸರಾ ಬಹಳನೇ ವಿಶೇಷತೆ ಇರ್ತದೆ. ಅದರಲ್ಲೂ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುತ್ತದೆ. ಈಗ ನೋಡಿ, ಚಿತ್ತಾಕಾರವಾಗಿ ಮೂಡಿಬಂದ ಒಂದು ಮೀನಿನ ದೃಶ್ಯ. ಗಗನದಲ್ಲಿ ಮೀನು ಹಾರಾಡ್ತಾ ಇದೆ. ಅಂದರೆ ನೀರಿನಲ್ಲಿರುವಂಥ ಮೀನು ಗಗನದಲ್ಲಿ ವಿದ್ಯುತ್ ದೀಪಾಲಂಕಾರಗಳಲ್ಲೇ ಹಾರಾಡ್ತಾ ಇದೆ. ಇದನ್ನು ನಾವು ಎಲ್ಲೂ ನೋಡಲಿಕ್ಕಾಗಲ್ಲ. ಇದೇ ರೀತಿ ನಾನು ನಿಂತ್ಕೊಂಡ್ರೆ ಇನ್ನಷ್ಟು ಸಮಯ ಇಲ್ಲಿ ವ್ಯರ್ಥ ಮಾಡಬೇಕಾಗುತ್ತೆ. ಬೇಡ, ನನಗೂ ಸಮಯದ ಅಭಾವ ಇರೋದ್ರಿಂದ ನಾನು ಪುನಃ ಕೋಲಾರಕ್ಕೆ ಹೋಗಬೇಕು. ಹಾಗಾಗಿ ಈಗ ನಾನು ಇಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಕೇವಲ 10 ಗಂಟೆವರೆಗೂ ಮಾತ್ರ. ತದನಂತರ ಆಮೇಲೆ ಕೋಲಾರಕ್ಕೆ ಹೋಗ್ತೀನಿ. ಈಗ ನೋಡ್ತಾ ಇದ್ದೀರಿ, ಈಗ ಒಂದು ಚಿತ್ರ ಮೂಡಿ ಬಂತು. ಈ ಚಿತ್ರ ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಪ್ರಾಯಶಃ ಇದು ಗರುಡ ಚಿತ್ರ ಇರ್ಬೋದು. ಗರುಡ ಚಿತ್ರ ಇದು. ಈಗ ಮೂಡಿ ಬಂದಿರೋದು ಗರುಡ ಚಿತ್ರ ಅಂದ್ಕೊಳ್ತೀನಿ. ನೋಡೋಣ, ಇದು ಗರುಡ ಚಿತ್ರನೇ. ಈಗ ಮೂಡಿ ಬರ್ತಾ ಇರೋದು ಹೂಕುಂಡ. ಇದು ನನಗೆ ಗೊತ್ತಿಲ್ಲ, ಇಲ್ಲಿ ವಿಚಾರಿಸಿದಾಗ ಗೊತ್ತಾಯಿತು ಇದು ಡ್ರೋನ್ ಶೋ ಅಂತ. ನೋಡಿ, ಇಲ್ಲಿ ನಮ್ಮ ಕರ್ನಾಟಕದ ಕಲೆ ಸಂಸ್ಕೃತಿಯನ್ನು ಡ್ರೋನ್ ಶೋ ಮುಖಾಂತರ ತೋರಿಸ್ತಾ ಇದ್ದಾರೆ. ನಾನು ಇಷ್ಟೊತ್ತು ಅಲ್ಲಿ ಲೈಟ್ ಶೋ ಅಂದ್ಕೊಂಡೇ ಇದ್ದೆ. ಹತ್ತಿರಕ್ಕೆ ಬಂದಲ್ಲಿ ಗೊತ್ತಾಯಿತು ಇದು ಡ್ರೋನ್ ಶೋ ಅಂತ. ಅಂದರೆ ಇವತ್ತು ಉದ್ಘಾಟನೆ ಆಗಿರೋದಂತೆ. ಅಲ್ಲಿ ನಮಗೆ ಮಿತ್ರರು ಹೇಳಿದ್ದು ಇದು ಡ್ರೋನ್ ಶೋ ಅಂತ. ಓಹೋ, ಇದು ನೋಡಿ ಅದ್ಧೂರಿಯಾಗಿ ಮೂಡಿಬಂದಿರೋಂಥ ಡ್ರೋನ್ ಶೋ. ಇದು ಪ್ರಾಯಶಃ ನಾವು ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು ಅನಿಸ್ತಾ ಇದೆ. ಮೈಸೂರಲ್ಲಿ ನಡೀತಾರ ಅಂಥ ಡ್ರೋನ್ ಶೋ ನೋಡಿ. ಕರಾವಳಿ ಸಂಸ್ಕೃತಿ ಕೆಳಗಡೆ, ಮೇಲೆ ಕರಾವಳಿ ಸಂಸ್ಕೃತಿನೂ ಕೂಡ ಬಿಂಬಿಸ್ತಾ ಇದೆ. ನೋಡಿ, ಈಗ ಚಾಮುಂಡಿ ತಾಯಿ ದುರ್ಗೆ ಅಂದರೆ ಮೈಸೂರಿನ ದುರ್ಗೆ, ಚಾಮುಂಡಿ ತಾಯಿ ಅಂತಾರಲ್ಲ, ಮೈಸೂರಿನ ದುರ್ಗೆನೂ ಕೂಡ ನಾವು ಡ್ರೋನ್ ಶೋನಲ್ಲಿ ನೋಡ್ಬೋದು.
ಲಾಸ್ಟಲ್ಲಿ ಬಂದು ಥ್ಯಾಂಕ್ ಯು ಧನ್ಯವಾದಗಳು. ಅಲ್ಲಿಗೆ ಇದು ಬಂದು ಮುಗಿತಾ ಬಂತು, ಅಂದರೆ ಡ್ರೋನ್ ಶೋ ಮುಗಿತಾ ಬಂದಿದೆ ಅಂತ ಥ್ಯಾಂಕ್ ಯು ಅಂತ ಹಾಕಿದ್ದಾರೆ ನೋಡಿ. ನಾನು ಮೊದಲೇ ಬರಬೇಕಾಗಿತ್ತು. ನಾನು ಕೋಲಾರನ ಮಧ್ಯಾಹ್ನ 2 ಗಂಟೆಗೆ ಬಿಟ್ಟಿದ್ದು. ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ನನಗೆ ಸತತವಾಗಿ 7:50 ಆಗಿತ್ತು. ಅಲ್ಲಿಂದ ಸಂಚಾರಿ ದಟ್ಟಣೆ ಸಾಕಷ್ಟಿತ್ತು. ಹಾಗಾಗಿ ನಾನು ಕಡಿಮೆ ಅವಧಿಯಲ್ಲಿ ಇಲ್ಲಿ ಬಂದು ಮೈಸೂರನ್ನು ನೋಡಿದ್ದೀನಿ. ಇನ್ನೂ 2 ಗಂಟೆಗಳ ಕಾಲ ಮೈಸೂರಲ್ಲಿ ಇರ್ತೀನಿ. ಕೊನೆ ಹಂತಕ್ಕೆ ತಲುಪಿದಂಥ ಡ್ರೋನ್ ಶೋ ಇದು. ಮೈಸೂರು ನಗರಕ್ಕೆ ನಾನು ಪ್ರವೇಶ ಪಡೀತಾ ಇದ್ದೇನೆ. ಎಷ್ಟು ಸರಿ ಹೇಳ್ತೀರಾ ಅಂದ್ಕೊಳ್ಬೋದು ನೀವು, ಯಾಕಂದರೆ 7 ಕಿಲೋಮೀಟ್ರ್ಗಳನ್ನ ನಾನು ಕಾಲ್ನಡಿಗೆಯಲ್ಲೇ ಹೋಗಿದ್ದೇನೆ. ಅಂತೂ ಇಂತೂ ಮೈಸೂರಲ್ಲೇ ಪ್ರವಾಸಿಗರಿಗೂ ಕೊರತೆ ಇಲ್ಲ, ವಿದ್ಯುತ್ ದೀಪಾಲಂಕಾರಕ್ಕೂ ಕೊರತೆ ಇಲ್ಲ. ಜೊತೆಗೆ ಇಲ್ಲಿ ನೋಡಿದಂತಹ ಡ್ರೋನ್ ಶೋ ಬಹಳ ರೋಮಾಂಚನಕಾರಿಯಾಗಿತ್ತು. ಇನ್ನು ಹೋಗೋಣ ನಾವು ಮೈಸೂರು ಅರಮನೆಯತ್ತ ನಾನು ಪ್ರಯಾಣ ಬೆಳೆಸ್ತೀನಿ. ಮೈಸೂರು ಸುತ್ತಾಕಬೇಕಂದ್ರೆ ಒಂದು ಸ್ವಂತ ವಾಹನ ಇದ್ದರೆ ಬಹಳ ಅನುಕೂಲ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯದ ಮಟ್ಟಗಳು ಅಷ್ಟು ಮಟ್ಟಕ್ಕೆ ಸುಧಾರಿಸಿರುತ್ತೆ. ಕಾರಣ ಏನಪ್ಪ ಅಂದರೆ ನಾವು ಹೆಚ್ಚು ನಡೆಯಲ್ಲ. ಹಾಗಾಗಿ ನನಗೆ ಬಹಳ ಕಷ್ಟ ಅನಿಸ್ತು, ನಡೆಯೋದಕ್ಕೂ ತುಂಬ ಕಷ್ಟ ಅನಿಸ್ತಾ ಇದೆ. ಹೋಗ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಿರಿ ಅಂತ ಮಿಂಚ್ತಾನೆ ಇದೆ ಅಂದರೆ ದೀಪಾಲಂಕಾರ. ಅಂತಿಮ ಹಂತಕ್ಕೆ ಬಂದಿರೋದು ನಾನು ಅರಮನೆ ಹತ್ರ ಹೋಗಲಿಕ್ಕೆ ಸಾಧ್ಯನೇ ಆಗಲ್ಲ, ಅಷ್ಟು ಜನಜಂಗುಳಿದೆ. ಆದರೆ ಇಲ್ಲಿ ದೂರದಿಂದ ನೋಡ್ತಾ ಇದ್ದೇನೆ, ಇದು ಒಂದು ಅಂತಿಮವಾದ ಅರಮನೆಯ ದೃಶ್ಯ. ಅಂತಿಮವಾಗಂತೂ ಕೊನೆಗೂ ಅಂತಿಮವಾಗಿ 10 ಗಂಟೆ ಆಯಿತು. ಅರಮನೆನ ನೋಡಿಕೊಂಡು ಈಗ ನಾನು ಹೋಗ್ತಾ ಇದ್ದೀನಿ. ಇದುವೇ ಅರಮನೆಯ ಪ್ರವೇಶ ದ್ವಾರ. ನೋಡ್ಬೋದು ಅರಮನೆಯ ಪ್ರವೇಶ ದ್ವಾರ, ಮೈಸೂರು ಅರಮನೆಯ ಪ್ರವೇಶ ದ್ವಾರ. ಯಾಕಂದರೆ ಸಮಯ ಮೀರಿದೆ, ಸಂಚಾರಿ ನಿರೀಕ್ಷಕರು ಕೂಡ ಹೋಗಿ ಅಂತ ಎಲ್ರಿಗೂ ಹೇಳ್ತಾ ಇದ್ದಾರೆ. ಕೊನೆಗೆ ನನ್ನ ದಸರಾ ಪ್ರವಾಸ ಅಂದರೆ ಮೈಸೂರು ದಸರಾಕ್ಕೆ ಬಂದಿದ್ದು ಒಂದು ಕಾರ್ಯಕ್ರಮನ ಪೂರ್ಣ ಮಾಡಲಿಕ್ಕಾಗಿಲ್ಲ. ನೋಡೋಣ, ಇನ್ನು 2-3 ದಿವಸದಲ್ಲಿ ಮತ್ತೆ ಬಂದು ಮತ್ತೊಂದು ವಿಡಿಯೋನ ಮಾಡೋಣ. ಮಹಾರಾಜ ಸರ್ಕಲ್ ಅಲ್ಲೇ ಬಂದಿದ್ದೇನೆ. ಇಲ್ಲೊಂದು ಗೊಂಬೆ ವಿಚಿತ್ರಕಾರವಾಗಿ ಮೂಡಿ ಬರ್ತಾ ಇದೆ. ಈಗ ನೋಡೋಣ, ಇದು ಮಹಾರಾಜ ವೃತ್ತ. ನೋಡೋಣ, ಈಗ ಅಂತಿಮವಾಗಿ ನಾನು ಕೊನೆ ಅಂತ ಇದು ಮೈಸೂರು ಪ್ರವಾಸದ ಅಂದರೆ ದಸರಾ ವಿದ್ಯುತ್ ದೀಪಾಲಂಕಾರಕ್ಕೆ ಬಂದಿದ್ದು. ಇನ್ನು ಜಂಬೂ ಸವಾರಿ ದಿನ ಅಂದರೆ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಚಾಲನೆ ನೀಡೋ ದಿನ ಬಂದು ಮತ್ತೊಮ್ಮೆ ವಿಡಿಯೋ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮೈಸೂರು ಮಹಾರಾಜರ ಒಂದು ಪುತ್ಥಳಿ. ಓಡೋಬೇಡಿ, ಹೋಗಬೇಡಿ.
ಕೊನೆಗೆ ಮೈಸೂರು ಪ್ರವಾಸನ ಮುಗಿಸಿದ್ದೀನಿ. 10:30 ಇಲ್ಲಿ ಒಂದು ಕುದುರೆ ಸಾರೋಟು ಕೂಡ ಹೋಗ್ತಾ ಇದೆ ಮೈಸೂರಲ್ಲಿ. ಇದು ತುಂಬ ಬಹಳ ಪ್ರಸಿದ್ಧಿ ಕುದುರೆ ಸಾರೋಟು. ಇದು ಅರಮನೆಯ ಪ್ರವೇಶಕ್ಕೆ ಇರುವಂಥ ದಾರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ನ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದ್ರ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದನೆಗಳು.